ಕುತೂಹಲದಿಂದ ನೋಡ್ತಾ ಇರುವ ಬಹಳ ನಿರೀಕ್ಷೆಯನ್ನ ಹುಟ್ಟುಹಾಕಿರುವ ಐಸಿಸಿ ಮಹಿಳಾ ವಿಶ್ವಕಪ್ ಫೈನಲ್ ಪಂದ್ಯ ನಡೆಯಲಿದೆ. ಭಾರತ ಸೌತ್ ಆಫ್ರಿಕಾ ಮಧ್ಯೆ ಇವತ್ತು ಫೈನಲ್ ಫೈಟ್ ನಡೆಯುತ್ತೆ. ಐಸಿಸಿ ಮಹಿಳಾ ವಿಶ್ವಕಪ್ ಫೈನಲ್ ಪಂದ್ಯ ಬಹಳ ನಿರೀಕ್ಷೆಯನ್ನ ಕುತೂಹಲವನ್ನ ಹುಟ್ಟಿಸಿದೆ. ನಾವೇ ಮುಂಬೈನ ಡಿವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ಇವತ್ತು ಮ್ಯಾಚ್ ನಡೆಯಲಿದೆ. ಎರಡೂ ತಂಡಗಳಿಗೂ ಕೂಡ ಚೊಚ್ಚಲ ವಿಶ್ವಕಪ್ ಗೆಲ್ಲುವ ತವಕ. ವಿಶ್ವಕಪ್ಗಾಗಿ ಹರ್ಮನ್ಪ್ರೀತ್ ಕೌರ್ ವರ್ಸಸ್ ಲಾರಾ ಪಡೆ ಫೈಟ್ ನಡೆಸಲಿದೆ. ಮಜಾ ಹೆಚ್ಚಿಸಲಿದೆ ಸೂಪರ್ ಸಂಡೆಯ ಫೈನಲ್ ಕದನ. ವಿಶ್ವಕಪ್ ಫೈನಲ್ ಪಂದ್ಯಕ್ಕೆ ಮತ್ತೊಂದು ಆತಂಕ ಏನಂತ ಹೇಳಿದ್ರೆ ಮಳೆ ಬರುವಂತಹ ಸಾಧ್ಯತೆಗಳಿದೆ. ಹವಾಮಾನ ಇಲಾಖೆ 68% ಮಳೆ ಬರುತ್ತೆ ಅನ್ನುವಂತಹ ಮುನ್ಸೂಚನೆಯನ್ನ ಕೂಡ ಕೊಟ್ಟಿದೆ. ಈ ಒಂದು ಭೀತಿ ಇದೀಗ ಕಾಡ್ತಾ ಇರುವಂತದ್ದು. ಗೆಲ್ಲುವ ತಂಡಕ್ಕೆ ಐಸಿಸಿಯಿಂದ 40 ಕೋಟಿ ಬಹುಮಾನ, ಭಾರತ ಗೆದ್ರೆ ಬಿಸಿಸಿಐನಿಂದ 125 ಕೋಟಿ ಬಹುಮಾನ. ಸೊ ಈ ಬಹಳ ಕುತೂಹಲಕ್ಕೆ ಕಾರಣ ಆಗಿರೋದು. ಈಗಾಗಲೇ ಭಾರತದ ಗೆಲುವಿಗೆ ಎಲ್ಲಾ ಕಡೆಯಿಂದಲೂ ಶುಭ ಹಾರೈಕೆಗಳ ಮಹಾಪೂರವೇ ಬರ್ತಾ ಇದೆ. ಬರೋಬ್ಬರಿ 25 ವರ್ಷಗಳಿಂದ ಈಗ ಈ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಯಾವ ರೀತಿಯಾಗಿ ಈ ಸಲ ಒಂದು ಗೆಲುವನ್ನ ಸಾಧಿಸುವಂತಹ ಹಿನ್ನೆಲೆಯಲ್ಲಿ ಒಂದು ತಂಡ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. 3ನೇ ಬಾರಿಗೆ ಭಾರತ ಫೈನಲ್ಗೆ ಲಗ್ಗೆಯನ್ನ ಇಟ್ಟಿರೋದು. ಚೊಚ್ಚಲ ಟ್ರೋಫಿ ಮೇಲೆ ಭಾರತ ಇದೀಗ ಕಣ್ಣನ್ನ ಇಟ್ಟಿದೆ. ಈಗಾಗಲೇ ಭಾರತ ಸಾಕಷ್ಟು ಕುತೂಹಲವನ್ನ ಹುಟ್ಟಿಸಿದೆ. ಯಾರೇ ಗೆಲುವನ್ನ ಸಾಧಿಸಿದ್ರು ಕೂಡ ಇದು ಚೊಚ್ಚಲ ಕಿರೀಟ. ಆದ್ರೆ ಎಲ್ಲರಿಗೂ ಫೇವರೆಟ್ ಟೀಮ್ ಅಂತ ಹೇಳಿದ್ರೆ ಭಾರತ. ಹಾಗಾದ್ರೆ ಭಾರತಕ್ಕೆ ನಮ್ಮೆಲ್ಲ ಕ್ರಿಕೆಟ್ ಅಭಿಮಾನಿಗಳು ಯಾವ ರೀತಿಯಾಗಿ ಶುಭ ಹಾರೈಸಿದ್ದಾರೆ ಅನ್ನೋದನ್ನ ನೋಡೋಣ. ನನ್ನ ಫೇವರೇಟ್ ಕ್ರಿಕೆಟರ್ ಸ್ಮೃತಿ ಮಂದಣ್ಣ. ನಂಗೆ ಅನ್ಸುತ್ತೆ ಅವ್ರು ಚೆನ್ನಾಗಿ ಹೊಡಿತಾರೆ, ಮ್ಯಾಚ್ ನ ವಿನ್ ಮಾಡಿಸ್ತಾರೆ ಅಂತ. ಹುಡುಗಿರು ಆಡ್ತಾರೆ, ನಾವೇ ಹುಡುಗರಿಗೂ ಸಪೋರ್ಟ್ ಮಾಡ್ಬೇಕು, ಹುಡುಗಿಯರಿಗೂ ಸಪೋರ್ಟ್ ಮಾಡ್ಬೇಕು. ನನ್ನ ಫೇವ್ರೇಟ್ ಕ್ರಿಕೆಟರ್ ಸ್ಮೃತಿ ಮಂದನ. ಆಮೇಲೆ ಅವ್ರು ಆಡ್ತಾರೆ, ಚೆನ್ನಾಗಿ ಆಡ್ತಾರೆ, ಟೀಮ್ನಾಗ ಪಕ್ಕಾ ಗೆಲ್ಲಿಸ್ತಾರೆ ಅಂತ ನಂಬಿಕೆ ಇದೆ. ಜಮೀಮಾನು ಆಡ್ತಾರೆ, ಆಮೇಲೆ ಹರ್ಮನ್ ಪ್ರೀತು, ಆಮೇಲೆ ಸ್ಮೃತಿ ಮಂದನ, ಇವರೆಲ್ಲ ಟೀಮ್ನಾಗ ಗೆಲ್ಲಿಸ್ತಾರೆ ಅಂತ. ಇವತ್ತು ಮ್ಯಾಚ್ ಚೆನ್ನಾಗಿರುತ್ತೆ. ಅವ್ರವ್ರು ಏನಂದ್ರೆ ಹೆಂಗೋ ಆಸ್ಟ್ರೇಲಿಯಾ ಬಂದಿಲ್ಲ ಫೈನಲ್ಸ್ಗೆ, ಸೌತ್ ಆಫ್ರಿಕಾ ಇಂದ ಚಾನ್ಸ್ ಇದೆ ವಿನ್ ಆಗೋದು. ಇವತ್ತು ಆದ್ರೆ ಸ್ವಲ್ಪ ಕಷ್ಟ ಇದೆ. ಸೌತ್ ಆಫ್ರಿಕಾ ಅಂದ್ರೆ ಅವರು ಅಷ್ಟೊಂದು ಫುಲ್ ಚೌಕಾಶ್ ಅಂತಾನೆ ಹೇಳ್ತಾರಲ್ಲ ಎಲ್ರು, ಹಂಗೆ ಅವ್ರು ಕಷ್ಟ ಪಡ್ತಾರೆ. ಇಂಡಿಯಾದವ್ರು ಆಡ್ಬೇಕು. ಬೌಲಿಂಗ್ ಸ್ವಲ್ಪ ಟೈಟ್ ಆದ್ರೆ ಇನ್ನೂ ಚೆನ್ನಾಗಿ ಆಡ್ಬೋದು, ಗೆಲ್ಬೋದು. ಜೆಮಿಮಾ 50 ಹೊಡೆದ್ರೆ ಅದು ತುಂಬಾ ಹೈಲೈಟ್ ಆಗುತ್ತೆ. ಸ್ಮೃತಿ 50 ಹೊಡೆಯೋದಲ್ಲ, ಸೆಂಚುರಿನೇ ಹೊಡಿಬೇಕು ಅವಳು. ಕ್ರಾಂತಿ ಗೌಡ್ ಎಲ್ಲ ಅವ್ರ ಸ್ಪಿನ್ನಿಂಗ್ ಅಲ್ಲಿ ಸ್ವಲ್ಪ ತೆಗಿಬಹುದು ಅನ್ಕೊಳ್ತೀನಿ. ಆರಾಮಾಗಿ ಗೆಲ್ಲತ್ತೆ. ಇವಾಗ ನೋಡಿ ಆಸ್ಟ್ರೇಲಿಯಾ ಮ್ಯಾಚ್ ನೋಡ್ ಆಮೇಲೆ ನಮ್ಗೆ ಗೊತ್ತಾಯ್ತು ಇವಾಗ ಜೆಮಿನಾ ರಾಡ್ರಿಕ್ಸ್, ದೀಪ್ತಿ ಶರ್ಮಾ ಎಲ್ಲರೂ ಹೊಡಿತಾರೆ. ಅದು ಪವರ್ ಬೇಕು, ಅದು ಕಾನ್ಫಿಡೆನ್ಸ್ ಬೇಕು ಅವ್ರಿಗೂ ಹೊಡಿಯೋಕ್ಕೆ. ಕಾಶಿಯಸ್ ನಮ್ಮ ಬ್ಯಾಟಿಂಗ್ ಚೆನ್ನಾಗಿದೆ, ಬೌಲಿಂಗ್ ಸ್ವಲ್ಪ ಕಮ್ಮಿ ಇದೆ ನಮ್ದು, ಮತ್ತೆ ಫೀಲ್ಡಿಂಗ್ ಕಮ್ಮಿ ಇದೆ ನಮ್ದು. ಯಾಕಂದ್ರೆ ಸೌತ್ ಆಫ್ರಿಕಾ ಅವರು ಗುಡ್ ಫೀಲ್ಡರ್ಸ್ ಅವರು. ಸೊ ಅದರಿಂದ ನಾವು ವಿಕೆಟ್ನ ಥ್ರೋ ಮಾಡಬಾರ್ದು. ನಾನು ದೇ ಹ್ಯಾವ್ ಟು ಸ್ಟೇ ಅಟ್ ದ ವಿಕೆಟ್. 50 ಓವರ್ಸ್ ಏನು ಆಡಿದ್ದಾರೆ, 50 ಓವರ್ಸ್ ಆಡಿದ್ರೆ ಗೆಲ್ಬೋದು ನಾವು ಮ್ಯಾಚು. ನನ್ನ ಪ್ರಕಾರ ನಾವು ಫಸ್ಟ್ ಬ್ಯಾಟ್ ಮಾಡೋದು ಬೆಟರ್ ಅನ್ಸುತ್ತೆ. ಯಾಕಂದ್ರೆ ಸೌತ್ ಆಫ್ರಿಕಾ ವೆರಿ ಬ್ಯಾಡ್ ಚೇಸರ್ಸ್, ಮುಂಚೆಯಿಂದ ಗೊತ್ತಿದೆ ಅದು. ಯಾಕಂದ್ರೆ ಮೆನ್ಸಿಂದ ಹಿಡಿದು ಇವತ್ತರೆಗೂ ಅವರು ಬ್ಯಾಟ್ ಚೇಸರ್ಸ್ ಇದೆ. ಟಾಸ್ ಇಂಪಾರ್ಟೆಂಟ್ ಆಗುತ್ತೆ. ಟಾಸ್ ಗೆದ್ರೆ ನನ್ನ ಪ್ರಕಾರ ನಾವು ಬ್ಯಾಟ್ ಮಾಡ್ಬೇಕು. ನಾವು ಬ್ಯಾಟ್ ಮಾಡಿದ್ರೆ ಬಹಳ ಒಳ್ಳೇದು. ಇಂಡಿಯಾ ಬ್ಯಾಟಿಂಗ್ ಒಳಗೆ ಚಲೋ ಮಾಡ್ತಾರೆ, ಬೌಲಿಂಗು ಫೀಲ್ಡಿಂಗು ಎಲ್ಲ ಟೈಟ್ ಮಾಡಿದ್ರೆ ಇಂಡಿಯಾ ಗೆಲ್ತಾರೆ. ನಾ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಇಂಡಿಯನ್ ಟೀಮ್. ಸ್ಮೃತಿ ಮಂದನ ಮತ್ತು ಸಫಲಿ ವರ್ಮಾ ಒಳ್ಳೆ ಸ್ಟಾರ್ಟ್ ಕೊಡ್ಬೇಕು ಸರ್. ಸ್ಟಾರ್ಟಿಂಗ್ ಮತ್ತು ಬೇರೆ ಬ್ಯಾಟ್ಸ್ಮನಿಗೆ ಬಂದು ಹೆಲ್ಪ್ ಮಾಡ್ಬೇಕು ಸರ್. ವಿಕೆಟ್ಸ್ ಕೊಡಬಾರ್ದು ಸರ್. ಬೌಲಿಂಗಲ್ಲಿ ಟೈಟ್ ಬೌಲಿಂಗ್ ಮಾಡ್ಬೇಕು ಸರ್. ಡೆಪ್ತ್ ಅವರೆಲ್ಲ ಅಲ್ಲೂ ಟೈಟ್ ಬೌಲಿಂಗ್ ಮಾಡ್ಬೇಕು ಸರ್. ಇವತ್ತು ಇಂಡಿಯಾ ಗೆಲ್ಬೇಕು. ಆಲ್ ದ ಬೆಸ್ಟ್ ಇಂಡಿಯಾ ಟೀಮ್. ನಮ್ಮ ಇಡೀ ಇಂಡಿಯಾ ವುಮೆನ್ಸ್ ಟೀಮಿಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಈ ಸಲ ಮಾತ್ರ ವರ್ಲ್ಡ್ ಕಪ್ ನಮ್ಮದೇ. ಚೆನ್ನಾಗಿ ಆಡ್ತಾರೆ, ಅವರಿಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತೀನಿ. ಅದೇ ರೀತಿಯಾಗಿ ಸೊ ಯಾರ್ಯಾರು ಪಿವರ್ ಬ್ಯಾಟ್ಸ್ಮನ್ಸ್ ಫಸ್ಟ್ ಓಪನರ್ಸ್ ಹೋಗ್ತಾರಲ್ಲ, ಸೊ ಅವ್ರು ಇನ್ನೂ ಸ್ವಲ್ಪ ಜಕ್ಕೊಂಡು ಆಟಾಡಿದರೆ ನೆಕ್ಸ್ಟ್ ಬರೋ ಬ್ಯಾಟ್ಸ್ಮನಿಗೆಲ್ಲ ಹೆಲ್ಪ್ ಆಗುತ್ತೆ. ಸೊ ಈ ಸಲ ವರ್ಲ್ಡ್ ಕಪ್ ನಮ್ಮದೇ. ಆಲ್ ದ ಬೆಸ್ಟ್ ಇಂಡಿಯಾ ಟೀಮ್, ಆಲ್ ದ ಬೆಸ್ಟ್ ಇಂಡಿಯಾ ಟೀಮ್. ಸ್ಮೃತಿ ಮಂದನ ಚಲೋ ಸ್ಟಾರ್ಟ್ ಓಪನರ್ಸ್ ಆಗಿದೆ, ಚಲೋ ಬ್ಯಾಟಿಂಗ್ ಮಾಡ್ಬೇಕು ಸರ್. ಬೌಲಿಂಗ್ ಫೀಲ್ಡಿಂಗ್ ಎಲ್ಲ ಟೈಟ್ ಮಾಡ್ಬೇಕು ಸರ್. ಈಗ ಎಲ್ಲ ಟೀಮ್ನ ಸೋಲ್ಸ್ಕೊಂಡ್ ಬಂದ, ಈಗ ಫೈನಲಿಗೆ ಬಂದ ಸರ್. ವಿಶ್ವಾಸ ಐತಿ ವರ್ಲ್ಡ್ ಕಪ್ ಗೆಲ್ತಾರಂತ. ಅದಕ್ಕೆ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಭಾಳ ಹೋಪ್ ಇಟ್ಕೊಂಡೇವಿ ವಿನ್ ಆಗ್ಬೇಕಂತೇಳಿ. ವಿನ್ ಆಗಾಕ್ತಾರೆ.
ಸ್ಮೃತಿ ಮಂದನ ಕಡೆಯಿಂದ 1 ಸೆಂಚುರಿ ಬರಬೇಕು ಸರ್. ಮತ್ತು ಬಾಲರ್ಸ್ ಕಡೆಯಿಂದ ವಿಕೆಟ್ ಅವಾಗವಾಗ ತೆಗೆತಿರ್ಬೇಕು. ಡೆಪ್ತ್ ಓವರ್ ಅಂತೂ ವಿಕೆಟ್ ಬೇಕು ಸರ್. ಮತ್ತು ಡೆಫಿನೆಟ್ಲಿ ಒಂದು ಹೇಳ್ಬೇಕಂದ್ರೆ ಸೌತ್ ಆಫ್ರಿಕಾ ಮತ್ತು ಇಂಡಿಯನ್ ಟೀಮ್ ಒಳಗೆ ಸಹ ಇಂಡಿಯಾ 100% ವಿನ್ ಆಗ್ತಾರೆ. ಮೊನ್ನೆ ಸೆಮಿಫೈನಲ್ ವರ್ಲ್ಡ್ ಚಾಂಪಿಯನ್ಸ್ ಆಸ್ಟ್ರೇಲಿಯಾಗ ಏನು ಸೋಲ್ಸಿದ್ರೆ ಅದು 340 ಚೇಸ್ ಮಾಡಿ ಏನು ಸೋಲ್ಸಿದ್ರು, ಅದು ಒಂದು ಕಾನ್ಫಿಡೆನ್ಸ್ ನಮ್ಮ ವುಮೆನ್ಸ್ ಟೀಮ್ ಮೇಲೆ ಇನ್ನೂ ಜಾಸ್ತಿ ಆಗಿದೆ. 110% ಇವತ್ತು ಅವ್ರು ಫಸ್ಟ್ ಬ್ಯಾಟಿಂಗ್ ಆಡಲಿ ಅಥವಾ ಚೇಸ್ ಮಾಡಲಿ, ಡೆಫಿನೆಟ್ಲಿ ಈ ಸಲ ವರ್ಲ್ಡ್ ಕಪ್ ನಮ್ಮದು ಬರ್ತೈತಿ. So I would like to say Smriti Mandana and Richa Ghosh and Shefali Verma, they should give their 100% and then get India a trophy in the finals. All the best, guys. You can do this. I think Smriti Mandana has good strokes. Her cover drives are too good, so I think she should use those. Then so yeah, they'll win the. ಅದರಲ್ಲಿ ಇಂಡಿಯಾ ತುಂಬ ಚೆನ್ನಾಗಿ ಮಾಡ್ತಾರಂತಕ್ಕಂಥ ನನಗೆ ಭಾಳ ವಿಶ್ವಾಸ ಇದೆ. ಯಾಕಂದರೆ ಇಂಡಿಯನ್ನು ಓಪನಿಂಗ್ ಪೇರು ಲಾಸ್ಟ್ ಮ್ಯಾಚ್ದಲ್ಲಿ ಅಷ್ಟೇನು ಸರಿಯಾಗಿ ಆಡಲಿಲ್ಲ. ಶಿಫಾಲಿ ವರ್ಮಾ ಶುಡ್ ಡೆಫಿನೆಟ್ಲಿ ಪ್ಲೇ ವೆರಿ ಗುಡ್ ರೋಲ್. ಯಾಕಂದರೆ ಫಸ್ಟ್ 15 ಓವರ್ಸ್ದಲ್ಲಿ ಅವಳು ತುಂಬ ಚೆನ್ನಾಗಿ ಆಡ್ತಾಳೆ. ಅದನ್ನು ಅವಳು ಇವತ್ತು ಎನ್ಕ್ಯಾಶ್ ಮಾಡಬೇಕು. ಮಾಡಿಬಿಟ್ಟು ಎಲ್ಲ ಪ್ಲೇಯರ್ಸ್ ಓವರ್ ದಿ ಹೆಡ್ ಹೊಡೆದ್ರೆ ಏನಾಗುತ್ತೆ ಅಂದರೆ ನಮಗೆ ತುಂಬ ಚಾನ್ಸ್ ಇದೆ ಇವತ್ತು ಗೆಲ್ಲಲಿಕ್ಕೆ. ಆ್ಯಂಡ್ ಐ ಹೋಪ್ ಸೊ ದೇ ಡೆಫಿನೆಟ್ಲಿ ಸ್ಕೋರ್ ಮೋರ್ ದ್ಯಾನ್ 300 ಆ್ಯಂಡ್ ನ್ಯಾಚುರಲಿ ಅದು ಒಂದು ಒಳ್ಳೆ ಸ್ಕೋರ್ ಮಾಡಿದರೆ ನಾವು ಡಿಫೆಂಡ್ ಮಾಡ್ಬೋದು ಅವ್ರನ್ನ ಅಂತ ಹೇಳ್ಬೋದು ನಾನು. ಇವತ್ತಿನ ದಿನ ಇಂಡಿಯಾ ವಿನ್ ಆಗೋ ಮ್ಯಾಚ್, ಲೇಡೀಸ್ ಮ್ಯಾಚ್. ಅದರಲ್ಲಿ ಶೆಫಾಲಿ 50 ಹೊಡಿತಾಳೆ ಅಂತೇಳಿ ನನ್ನ ವಿಶ್ವಾಸ. ಶೆಫಾಲಿ ಶರ್ಮಾ, ಅದರ ನಂತರ ಸ್ಮೃತಿ ಮಂದನ. ಇವರ ಬ್ಯಾಟಿಂಗನ್ನು ಇವತ್ತು ನೋಡಲಿಕ್ಕೆ ಭಾಳ ಒಳ್ಳೆಯದಾಗಿದೆ. ಮೊನ್ನೆ ಬ್ಯಾಟಿಂಗು ಜಮೀಮಿ ರೊಡ್ರಿಕ್ಸ್ ಅವರದು ಬ್ಯಾಟಿಂಗ್. ವಿಶ್ ಯು ಆಲ್ ದಿ ಬೆಸ್ಟ್. ಇಂಡಿಯಾ ವಾನ್ ದಿ ಮ್ಯಾಚ್ ನೋಡಬೇಕು. 2 ಟಫ್ ಟೀಮೇ ಬಂದಿದೆ ಫೈನಲ್. ಟಫ್ ಟೀಮ್ ಅಂದರೆ 2 ಸ್ಟ್ರಾಂಗ್ ಟೀಮನ್ನು ಹೊಡೆದು 2 ಟೀಮು ಫೈನಲ್ಗೆ ಬಂದಿದೆ. ಎಲ್ಲ ಅಂದರೆ ಒಂದು ಖುಷಿಯ ವಿಚಾರ ಅಂದರೆ ಇಂಡಿಯಾ ವಿನ್ ಆಗಬೇಕು. ಮತ್ತೊಂದು ಸೌತ್ ಆಫ್ರಿಕಾ ಸಹ ಹೊಸ ಟೀಮು ಫೈನಲ್, ಮೊದಲ ಕಪ್ಪು ನಿರೀಕ್ಷೆಯಲ್ಲಿದೆ 2 ಟೀಮ್ ಸಹ. 100% ನಮ್ಮದು ಇಂಡಿಯಾ ವಿನ್ ಆಗಬೇಕಂತ ತುಂಬ ಆಸೆ. ಬೌಲಿಂಗ್ ಲೈನ್ ಅಪ್ ಸ್ವಲ್ಪ ವೀಕ್ ಅಂತ ಕಾಣ್ತದೆ. ಬ್ಯಾಟಿಂಗಲ್ಲಿ ಎಲ್ಲ ಒಳ್ಳೆ ಇದ್ದಾರೆ. 300 ರನ್ ಟಾರ್ಗೆಟ್ ಕೊಟ್ಟರು ಇವರು ಚೇಸ್ ಮಾಡುವ ಕೆಪಾಸಿಟಿ ನಮ್ಮ ವುಮೆನ್ಸ್ ಬ್ಯಾಟ್ಸ್ಮನ್ ಅವರಿಗಿದೆ. ಎದುರಲ್ಲಿ ತಂಡದಲ್ಲಿ ಸೌತ್ ಆಫ್ರಿಕಾದಲ್ಲಿ ಒಂದು 2-3 ಬ್ಯಾಟ್ಸ್ಮನ್ ಮಾತ್ರ ಇರುವುದು. ಅವರ ವಿಕೆಟ್ ಅನ್ನು ಇವರು ಬೇಗ ತೆಗೆದ್ರೆ ಕಮ್ಮಿ ಸ್ಕೋರು ನಮಗೆ ಟಾರ್ಗೆಟ್ ಸಿಗ್ಬಹುದು. ಒಂದು ಫೈನಲ್ ಮ್ಯಾಚ್ ನಡೀತಾ ಇದೆ ಇಂಡಿಯಾ ಮತ್ತು ಸೌತ್ ಆಫ್ರಿಕಾ. ತುಂಬ ಒಳ್ಳೆ ಮ್ಯಾಚ್ ಆಗ್ತಿದೆ. ಯಾಕೆಂದರೆ ಮೊನ್ನೆ ಲಾಸ್ಟ್ ಮ್ಯಾಚ್ ನಮ್ಮದು ಆಸ್ಟ್ರೇಲಿಯಾ ಮೇಲೆ ಮ್ಯಾಚ್ ಅದೇ ಫೈನಲ್ ಅಂತ ಅನಿಸ್ಬೋದು. ಯಾಕಂದರೆ ಬಲಿಷ್ಠ ತಂಡ ನಮ್ಮದು ಆಸ್ಟ್ರೇಲಿಯಾ. ಅಂದರೆ ಅದರಲ್ಲಿ ಇವರು ಚೇಸ್ ಮಾಡಿದ್ರೆ ಗ್ರೇಟ್. 330 ರನ್ ಪ್ಲಸ್ ಒಂದು ಒಳ್ಳೆ ಟೀಮ್. ಟೀಮ್ ಮೇಲೆ ಚೇಸ್ ಮಾಡಿದ್ರೆ ಗ್ರೇಟ್ ಪರ್ಫಾರ್ಮೆನ್ಸ್ ನಮ್ಮ ಇಂಡಿಯಾದು. ಅದು ನನ್ನ ಪ್ರಕಾರ 1-2-3 ಮೈನ್ ಕ್ರಿಕೆಟ್ದು ಕೌಂಟ್ ಆಗ್ತದೆ ನನ್ನ ಅನಿಸಿಕೆ. 4 ಅಂದಲ್ಲ, ಬಟ್ 1-2-3. ಆ 1-2-3 ರನ್ ಅವರು ಎಷ್ಟು ಫಿಟ್ನೆಸ್, ಎಷ್ಟು ಹಾರ್ಡ್ ವರ್ಕ್ ಅಲ್ಲಿ ತೆಗೆದಿದ್ದಾರೆ. ಅವರು 126 ರನ್ ಎಂಡ್ ಆಗೋ ತನಕ ಅವ್ರದ್ದು ಟಯರ್ಡ್ ಆಗಲಿಲ್ಲ. ಅದೇ ಅವ್ರದ್ದು ಕ್ರಿಕೆಟ್. ಅದೇ ಅಲ್ಲಿ ಗೊತ್ತಾಗ್ತದೆ, ಅವರು ಮುಖ ನೋಡೋ ಗೊತ್ತಿದೆ ಅವ್ರು ಕ್ರಿಕೆಟ್ಗೆ ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂತ. ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಟೋಟಲ್ ಟೀಮ್ ವರ್ಕ್ ತುಂಬ ಚೆನ್ನಾಗಿದೆ ನಮ್ಮದು. ಇವತ್ತು ಕೂಡ ಫೈನಲ್ ವಿನ್ ಆಗ್ತಾರಂತ ಆಶಿಸ್ತೇನೆ.